ಜಯಬಲ ಆಜ್ಞಾನ ಕೆ ಜಯಬಲ ಕೆ ವಿ ಗೌತಮ್ ಕೆ. ಇವತ್ತು ಮತ್ಪಲ್ಲಿ ಗ್ರಾಮ ಪಂಚಾಯಿತಿಯ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾಂಗ್ರೆಸ್ ಪಕ್ಷದ ಗ್ರಾಮ ಪಂಚಾಯತ್ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಮುಖಂಡರು ಬಂದಿದ್ದಾರೆ. ನಮಗೆಲ್ರಿಗೂ ಮೊದಲನೇದಾಗಿ 2023ರಲ್ಲಿ ನಮ್ಮ ಆದಿನಾರಾಯಣ ಅವ್ರಿಗೆ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಿನಾರಾಯಣ ಅವ್ರಿಗೆ ಮತಯಾಚನೆ ಮಾಡಿ ಓಟು ಹಾಕ್ಸಿರೋದಕ್ಕೆ ಧನ್ಯವಾದಗಳು ಮತ್ತು ನಮಸ್ಕಾರಗಳು ಹೇಳಲಿಕ್ಕೆ ಬಯಸ್ತೀನಿ. ಅದರ ಜೊತೆಗೆ ಇವಾಗ 26ನೇ ತಾರೀಕು ಲೋಕಸಭಾ ಎಲೆಕ್ಷನ್ನು ನಿಗದಿ ಆಗಿದೆ. ನಮ್ಮ ಲೋಕಸಭೆ ಕೋಲಾರ ಜಿಲ್ಲೆ ಕ್ಷೇತ್ರದ ಲೋಕಸಭೆ ಅಭ್ಯರ್ಥಿಯಾಗಿ ನಮ್ಮ ಎಲ್ಲ ಪಕ್ಷದ ಮುಖಂಡರು, ಪಕ್ಷದ ಹೈಕಮಾಂಡು, ಜಿಲ್ಲೆ ಎಲ್ಲ ಶಾಸಕರು, ಎಲ್ಲ ಸಂಸದರೆಲ್ಲ ಸೇರಿ ಕೆ ವಿ ಗೌತಮ್ ಅನ್ನೋ ಒಬ್ಬ ಅತ್ಯುತ್ತಮ ವ್ಯಕ್ತಿ, ಸಜ್ಜನ ವ್ಯಕ್ತಿಯನ್ನು ನಾವು ಆಯ್ಕೆ ಮಾಡಿದ್ದೀವಿ. ಅಭ್ಯರ್ಥಿಗೆ 100% ಆತನಿಗೆ ಯಾವುದೇ ರೀತಿಯಲ್ಲಾದರೂ ಒಂದು ಕಪ್ಪು ಚುಕ್ಕೆ ಇಲ್ಲ. ಒಳ್ಳೆಯ ಅಭ್ಯರ್ಥಿ, ಯಾವುದೇ ವಿಚಾರದಲ್ಲಾದರೂ ಆಗಲಿ 100% ಸೂಟಬಲ್ ವ್ಯಕ್ತಿಯನ್ನು ನಾವು ಪಕ್ಷ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದೆ. ಈ ಒಂದು ಆಯ್ಕೆ ಅಭ್ಯರ್ಥಿಗೆ ಒಂದು ಚುನಾವಣಾ ಪ್ರಚಾರಕ್ಕಾಗಿ ಇವತ್ತು ನಮ್ಮ ಮತ್ಪಲ್ಲಿ ಗ್ರಾಮ ಪಂಚಾಯತಿಗೆ ಎಲ್ಲ ಕಾಂಗ್ರೆಸ್ ಪಕ್ಷದ ನಮ್ಮ ಆದಿನಾರಾಯಣದಿಂದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಂದ ಎಲ್ಲ ಮುಖಂಡರು, ನಮ್ಮ ರಾಮಲಿಂಗ ಸೂಕ್ತದಿಂದ ಎಲ್ಲರ ಮುಖಂಡರು ಬಂದಿದ್ದೀವಿ. ನಮ್ಮ ಹತ್ರ ಬಂದು ತಮ್ಮ ಮತಯಾಚನೆ ಮಾಡೋಕ್ಕೆ. ಇದಕ್ಕೆ ತಾವೆಲ್ಲ ಸಹಕರಿಸಿ ಲೀಡರ್ ಅದೇ ತಾವು ಬಂದಿದ್ದೀವಿ. ತಾವು 26ನೇ ತಾರೀಕುವರೆಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ, ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು, ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ರೆ ಏನೇನು ನಮ್ಮ ಕ್ಷೇತ್ರಕ್ಕೆ, ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಯಾವುದೇ ರೀತಿ ಒಳ್ಳೆಯದಾಗುತ್ತೆ, ನಮ್ಮ ಕುಟುಂಬಗಳು ಹೆಂಗೆ ನಾವು ಆರ್ಥಿಕವಾಗಿ ಅಭಿವೃದ್ಧಿ ಆಗ್ತೀವಿ ಅಂತೇಳಿ ತಾವೆಲ್ಲರೂ ಪ್ರತಿ ಕುಟುಂಬಕ್ಕೂ, ಪ್ರತಿ ಮತದಾರರಿಗೂ ತಾವು ಅರಿವು ಮೂಡಿಸಿ ದಯವಿಟ್ಟು ಪ್ರತಿಯೊಬ್ಬರೂ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಸೋಕ್ಕೆ ಅವ್ರ ಮನವು ಪರಿವರ್ತನೆ ಮಾಡಬೇಕು ಅಂತ ತಮ್ಮಲ್ಲಿ ಬೇಡ್ಕೊಳ್ತಾ, ಅದೇ ರೀತಿ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಅಭ್ಯರ್ಥಿ, ಪಕ್ಷದ ಅಭ್ಯರ್ಥಿ ಮೊನ್ನೆ ಕೆಲವೇ ಮತಗಳ ಅಂತರದಿಂದ ನಮ್ಮ ಆದಿನಾರಾಯಣ ಸೋತರು. ಆದ್ರೂ ಅವರು ಒಂದು ಸೆಕೆಂಡು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಕೇವಲ 20 ದಿನದಲ್ಲಿ ಅವರು ನಮ್ಮಲ್ಲಿ ಅಭ್ಯರ್ಥಿ ಆದರು. ನಾವೆಲ್ಲನೂ ನಿಷ್ಠೆಯಿಂದ ಎಲ್ಲರೂ ಮಾಡಿದ್ವಿ. ಕೆಲವು ಕಾರಣಗಳಿಂದ ನಾವು ಸೋಲನ್ನು ಅನುಭವಿಸ್ಬೇಕಾಯ್ತು. ಆದ್ರೂ ಸುಮಾರು ಹಣವನ್ನು ಖರ್ಚು ಮಾಡಿ ನಮ್ಮ ಆದಿನಾರಾಯಣ ಅವರು ಕ್ಯಾಂಡಿಡೇಟ್ ಆಗಿ ಸೋತ್ರೂ ಒಂದು ಸೆಕೆಂಡ್ ಆತನು ತಲೆ ಕೆಡಿಸ್ಕೊಳ್ಳಿಲ್ಲ. ಅದ್ರ ಬಗ್ಗೆ ನಾನು ಸೋತ್ಬಿಟ್ಟಿದ್ದೆ, ಸೋತೋದ್ನಿ ಏನು ಮಾಡೋದು ಅಂತೇಳಿ ತಲೆ ಕೆಡಿಸ್ಕೊಳ್ಳ. ವೆರಿ ಸೆಕೆಂಡ್ ಆತನ ಕ್ಲಿಯರ್ ಆಗಿ ನಾನು ಅದ್ರ ತಲೆ ಕೆಡಿಸ್ಕೊಬಿಡೋಣ, ನಮ್ಮ ಧೈರ್ಯ ಹೇಳಕ್ಕೆ ಬಂದರು. ನಾವು ಮುಂದಿನ ದಿನ ನಾಳೆಯಿಂದ ನಾನು ಮುಳಬಾಗಿಲು ಬರ್ತೀನಿ, ಮುಳಬಾಗಿಲಲ್ಲಿ ನಮ್ಮ ನಾಯಕರ ಜೊತೆ ಇರ್ತೀನಿ, ನಮ್ಮ ಮುಖಂಡರ ಜೊತೆ ಇರ್ತೀನಿ, ಪ್ರತಿಯೊಬ್ಬರು ಕಷ್ಟ ಸುಖದಲ್ಲಿ ನಾನು ಭಾಗಿಯಾಗ್ತೀನಿ ಅಂತೇಳಿ ಆವತ್ತಿಂದ ನಾನು ಮಾತು ಕೊಟ್ಟರು. ಅದೇ ರೀತಿಯಾಗಿ ನಮ್ಮ ಪ್ರತಿದಿನ ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಬಂದು ಅವ್ರದ್ದೇ ಆದಂಥ ಒಂದು ಪಕ್ಷ ಸಂಘಟನೆ ಆಗಲಿ, ನಮ್ಮ ಕಾರ್ಯಕರ್ತರಲ್ಲಿ ಒಬ್ಬರಾಗಿ ಬೆರೆತು ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ಅವ್ರ ಕೈಯನ್ನು ಬಲಪಡಿಸ್ಬೇಕಾಗತ್ತೆ. ನಾವು ಈ ಒಂದು ಲೋಕಸಭೆ ಚುನಾವಣೆಯಲ್ಲಿ ಗೌತಮ್ ಅವ್ರಿಗೆ ಮತ ಕೊಟ್ಟು ಗೌತಮ್ ಅವ್ರನ್ನ ಗೆಲ್ಲಿಸಿದ್ರೆ ಆದಿನಾರಾಯಣ ಅವ್ರ ಕೈ ಬಲಪಡಿಸಿದಂಗೆ ಆಗುತ್ತೆ. ಕೊತ್ತೂರು ಮಂಜುನಾಥ್ ಅವ್ರ ಮರ್ಯಾದೆ ಅವ್ರ ಕೈ ಬಲಪಡಿಸಬೇಕಾಗತ್ತೆ ಅಂತ ಹೇಳ್ತಾ, ಇವತ್ತು ಈ ಸಮಯದಲ್ಲಿ ತಮ್ಮೆಲ್ಲರಿಗೂ ಮುಂದೆ ಮಾತಾಡೋಕ್ಕೆ ಅವಕಾಶ ಕೊಡಿ ತಮಗೆಲ್ಲರೂ ಹೊಂದಿಸಿ ನನ್ನ ಮಾತು